ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೇ, ನಾವು ಅವರಪ್ಪ ಇನ್ನ ಎತ್ತಾಕೊಂಡು ಹೋಗಿಲ್ಲ, ಏನೂ ಇಲ್ಲ ಅಂತದ್ರಾಗೆ ಕಿತಾಪತಿ ಮನೆಗೆ ಬಂದು ಅವನ್ತಾವೇ ಫಿಟ್ಟಿಂಗ್ ಇಟ್ಬಿಟ್ಲು. ಅಣ್ಣ, ಒಂದು ವೇಳೆ ನಾವು ಅಟ್ಟೋತ್ನಾಗ ಮೆಸ್ ಹತ್ರ ಹೋಗಿರೋದು ಆ ಹುಡುಗಿ ಏನಾದ್ರು ನೋಡ್ಬಿಟ್ಲಾ ಅಂತ. ಲೇ, ನಾವು ಎತ್ತಾಕೊಂಡು ಹೋಗಿದ್ರೆ ತಾನೆ ಅವಳು ನೋಡೋದಕ್ಕೆ. ಹಾಗಲ್ಲಣ್ಣ, ಈಗ ಬೇರೆ ಗ್ಯಾಂಗ್ ಅವರು ಕಿಡ್ನಾಪ್ ಮಾಡಿದ್ಮೇಲೆ ಅಲ್ವಾ ನೀವು ಹೋಗಿದ್ದಲ್ಲಿಗೆ, ಹಾಗಾಗಿ ನಮ್ಮ ಮೇಲೆ ಡೌಟ್ ಬಂದಿರ್ಬೋದು ಅಂತ. ಲೇ ಹುಲಿ, ಕಿಡ್ನಾಪೇ ಮಾಡಿಲ್ಲ ಅಂದ್ಮೇಕೆ ನಮ್ಮೇಲೆ ಹೆಂಗ್ಲೇ ಹೇಳ್ತಾಳೆ? ಅದೇ ಗಂಡ್ರಲ್ಲ ನಾನು ಹೇಳ್ತಿರೋದು, ನಾವೇ ಕಿಡ್ನಾಪ್ ಮಾಡಿದ್ದಂತ ಹೆಂಗ್ ಹೇಳ್ತಾವಳೆ? ನನ್ನ ಸಿಗಾಕ್ಸಕ್ಕೆ ಅಪ್ಪ ಮಗಳು ನಾಟಕ ಆಡ್ತಾವ್ರ ಹೆಂಗೆ? ಇದ್ರೂ ಇರ್ಬೋದು ಕಣ. ಅವರಿಬ್ರು ನಿನ್ ಮೇಕೆ ಬ್ಯಾಟ್ರಿ ಬಿಟ್ಬಿಟ್ಟಾರೆ. ಅದು ಸರಿ, ಆದ್ರೆ ನಾನು ಆ ವಯ್ಯನ್ನ ಕಿಡ್ನಾಪ್ ಮಾಡಕ್ಕೆ ಆಟೋತ್ನಾಗ ಅಲ್ಲಿ ಹೋಯ್ತೀನಿ ಅಂತ ಅವ್ರಿಗೆ ಹೆಂಗ್ಲ ಗೊತ್ತಾಯ್ತು? ನಂಗೊಂದು ಡೌಟ್ ಅಣ್ಣ, ಮೋಸ್ಟ್ಲಿ ಆ ಅಪ್ಪ ಮಗಳಿಗೆ ದೂರದೃಷ್ಟಿ ಉಂಟಾ ಅಂತ. ದೂರದೃಷ್ಟಿ ಅಲ್ಲ ಕಲ, ನಮ್ಮಲ್ಲೇ ಯಾರೋ ಅವ್ರಿಗೆ ಮೊದಲೇ ಪಿಲಾನ್ ತಿಳಿಸವ್ರೆ. ಅಣ್ಣ, ಪ್ಲಾನ್ ಮಾಡ್ದಾಗಿಂದ ಮುಗಿಯೋವರೆಗೂ ನಾನು ನಿನ್ ಜೊತೆಗೆ ಇದ್ದೀನಿ ಅಣ್ಣ. ನಾನು ಹೆಂಗಣ ಹೇಳಿ? ಅಣ್ಣ ದಯವಿಟ್ಟು ನನ್ನ ಕಡೆ ಮಾತ್ರ ನೋಡ್ಬೇಡ. ನಾನು ಅವಳ ಜೊತೆ ಮಾತಾಡೋದೇ ಇಲ್ಲ, ಬಿಟ್ಬಿಟ್ಟಿದ್ದೀನಲ್ಲ. ಅಣ್ಣ, ನನ್ ಮೇಲೆ ಕಣ್ಮಾನನ ನೀನು ನಂಬಕ ಹಾಕಿಲ್ಲ ಕಲ. ಏಟೆ ಆದ್ರೂ ನನಗೆ ಹೇಳ್ದಿರಾ ಮಾರ್ ವೇಷದಾಗೆ ಪಂಚಾಯತಿಗೆ ಹೋದನಲ್ವೇ ನೀನು? ಅಣ್ಣ, ಬೇಕಾದ್ರೆ ನಿನ್ ಕೆರದಲ್ಲಿ ಎಡೇಟು ಹೊಡೆದು ಬಿಡು, ನನ್ ಬೇಕ ಅನುಮಾನ ಮಾತ್ರ ಪಡಬೇಡ ಕನ್ನಡ. ನಾನು ಪಂಚಾಯತಿಗೆ ಹೋಗಿದ್ದು ಅವಂಗೋಸ್ಕರ ದಿಟ್ಟವಾಗ್ಲು ಕನ್ನಡ. ಮತ್ತಿನ್ ಹೆಂಗಿರಲ್ಲ ಈ ಸಲಿಕ್ಕಾಯ್ತು? ಹಲೋ, ಹೇಳ ಬಸವ. ಹೌದಾ? ಇರು, ಅಣ್ಣಗೆ ವಿಷಯ ಹೇಳ್ತೀನಿ. ಏನ್ಲ ಅದು? ಅಣ್ಣ, ನಮ್ ಬಸವ ಅಂಗಡಿಗೆ CCTV ಹಾಕವನಲ್ಲ, ಆ CCTVಲಿ ಸಿಂಗರ ಓಡಾಡಿದ್ದು ಕಂಡೈತಂತೆ. ಬಂದ್ರಲ್ಲ ಅಜ್ಜಿ, ಅವ್ವ ಏನೇ ಮಾಡಿದ್ರು ಬಾಗ್ಲು ತೆಗಿತಿಲ್ಲ, ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ, ಟ್ಯಾಬ್ಲೆಟು ತಗೊಂಡಿಲ್ಲ ಅಜ್ಜಿ. ಹಿಂಗೆ ಆದರೆ ಅವಳ ಆರೋಗ್ಯ ಹಾಳಾಗ್ತೈತೆ. ಒಸಿ ನೀವನ್ನ ಹೋಗಿ ಅವಳ ತವ ಮಾತಾಡಿ. ಆಯ್ತಿಲ್ಲ ಅಳಿಯದ್ರೆ, ಮೊದಲಕ್ಕಿಂತ ನನ್ನ ಮಗಳ ತವ ನಾನು ಸುಳ್ಳು ಹೇಳೋನಿ. ಅವಳಿಗೆ ಮುಖ ತೋರ್ಸೋಕ್ಕೂ ನನ್ನ ಕೈಲಿ ಆಗ್ತಿಲ್ಲ. ಅಜ್ಜಿ, ನೀವೇ ಹೀಗೆ ಹೇಳಿದ್ರೆ ಹೇಗೆ? ಅವ್ವಂಗೆ ಸಮಾಧಾನ ಮಾಡಿ ಧೈರ್ಯ ತುಂಬೋದು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿಗಿದೆ? ಹೌದತ್ತೆ, ಒಸಿ ಅವಳ ತವ ಮಾತಾಡಿ. ಬಂಗಾರ, ಬಂಗಾರ, ನಾನು ಯಾರ ತವನು ಮಾತಾಡಕ್ಕಿಲ್ಲ. ಆಟ ಮಾಡಬೇಡ ಕಣವ, ಬಾಗ್ಲು ತೆಗಿ. ಒಂದ್ ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ನಿಂದಮ್ಮಯ್ಯ ಅಂತೀನಿ, ಬಾಗ್ಲು ತೆಗಿಯವ್ವ. ನಾವೆಲ್ಲ ನಿಂತವ ಸುಳ್ಳು ಹೇಳಿವಿ ಅಂತ ನಿನಗೆ ಕೋಪನಾ? ಸ್ವಲ್ಪ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋ ಬಂಗಾರ. ಕಾಳಜಿ ಇರೋರು ಯಾರು ಕಟ್ಟುಕತೆ ಸೃಷ್ಟಿ ಮಾಡಕ್ಕಿಲ್ಲ. ಒಬ್ರು ಸಾವು ಇನ್ನೊಬ್ರು ಸಾವಿಗೆ ನೋವಾಯ್ತದೆ ಅಂದ್ರೆ ಸುಳ್ಳು ಹೇಳಕ್ ಸಹಜ ಕಣವ. ಅವ ನನ್ನ ಮನ್ಸಿನ ನೋವಿಗೆ ಎಂಥದ್ದು ಅಂತ ನಿನ್ಗೆ ಅರ್ಥ ಆಗಕ್ಕಿಲ್ಲ. ಸುಮ್ಮನೆ ಹೊಂಟೋಗು. ನನಗರ್ಥ ಆಗಕ್ಕಿಲ್ವೇ? ನೀನ್ ಕಳ್ಕೊಂಡಿರೋದು ಮಗಳಂತ ಸೊಸೆನ, ಆದ್ರೆ ನಾನ್ ಕಳ್ಕೊಂಡಿರೋದು
ನಿನ್ನ ಮಗಳಿಂದ ನನ್ನ ಮಗಳಂತ ಸೊಸೆ ನನ್ನಿಂದ ದೂರ ಆಗ್ಬಿಟ್ಲಲ್ಲವ. ನನ್ನ ಒಡಹುಟ್ಟದವಳಿಂದನೇ ಸೊಸೆಗಿಂತ ಸಾವು ಬಂದ್ಬಿಡ್ತಲ್ಲವ. ತಪ್ಪೆಲ್ಲ ನಂದೇ ಕಣವ. ನಾನವಳಿಗೆ ಜನ್ಮ ಕೊಟ್ಟಿರ್ಲಿಲ್ಲ ಅಂದಿದ್ರೆ ನಿನ್ ಸೊಸೆ ಉಳಿತಿದ್ರು. ತಪ್ಪೆಲ್ಲ ನಂದೇ ಕಣವ. ಇಲ್ಲವ, ನೀ ಜನ್ಮ ಕೊಟ್ಟೆ, ಆದ್ರೆ ನಾನು ಆ ಸಿಂಗಾರನ್ ಮನ್ಸ್ನಾಗೆ ದ್ವೇಷ ಬಿತ್ತದೆ. ನನ್ನ ಸೊಸೆನ ನಾನೇ ಬಲಿ ಕೊಟ್ಟಂಗ ಆಗೋಯ್ತವ. ಬಿತ್ತಿದ್ದು ಬೆಳೆದುದು ಯಾವುದು ನಿಂದಲ್ಲ ಕಣವ, ಎಲ್ಲ ಸೃಷ್ಟಿದು. ಬೆತ್ತ ಹಿಡ್ದು ನಾನು ಅವಳಿಗೆ ಬುದ್ಧಿ ಕಲಿಸಿದ್ರೆ ಇವತ್ತಿ ತೆಪ್ಪಾಗ್ತಿರ್ಲಿಲ್ಲ ಕಣವ. ತ್ಯಪ್ ಮೇಲ್ ತ್ಯಪ್ಪು ಅನ್ನಂಗೆ ನಮ್ಮ ಸ್ನೇಹ ಸತ್ಯದ ಇಸಿಯನೇ ನನ್ನಿಂದ ಮುಚ್ಚಿಟ್ಬಿಟ್ಟು ಕೆಲವರು ಸೇರ್ಕೊಂಡು ನನಗೆ ಮೋಸ ಮಾಡ್ಬಿಟ್ರಲ್ಲ. ಯಾವುದು ಉದ್ದೇಶಪೂರ್ವಕವಾಗಿ ಆಗ್ಲಿಲ್ಲ ಬಂಗಾರು. ನೀನು ಉಳಿಸ್ಕೊಳ್ಳೋ ಆತಂಕದಾಗೆ ನಾವೆಲ್ಲ ಸೇರಿ ಮಾಡಿದ ನಿರ್ಧಾರ. ಸುಮ್ಕಿರವ, ಕಲ್ಲಿನ ಸಿಲೆ ಅಂತ ಸುಳ್ಳು ಹೇಳಿ ಅದಕ್ಕೆ ಅಲಂಕಾರ ಮಾಡಿ ನನ್ನ ಕೈನಾಗೆ ಪೂಜೆನೂ ಮಾಡಿಸ್ಬಿಟ್ರಲ್ಲ. ಇದು ತ್ಯಪ್ಪಲ್ವೇನವ? ಒಂದ್ ಜೀವ ಅಂತೂ ಕೈ ಬಿಟ್ಟೋಗಿತ್ತು, ಇನ್ನೊಂದು ಜೀವನಾರು ಉಳಿಸ್ಕೊಳ್ಬೇಕಾಗಿತ್ತು. ಅದಕ್ಕೆ ಸುಳ್ಳು ಹೇಳಿದ್ದು. ಬಂಗಾರ, ನಾವು ಪ್ರತಿ ಬಾರಿ ಸುಳ್ಳು ಹೇಳ್ದಾಗ್ಲೂ ಮನಸ್ಸಿನಾಗೆ ನಿಂತವ ಕ್ಷಮೆ ಕೇಳ್ಕೋತೀವಿ. ಯೋನ್ ಪ್ರಯೋಜನ ರೀ? ಚಾಟಿ ಬೀಸಿಗೆ ಆಮ್ಯಾಗ ಬೆಣ್ಣೆ ಹಚ್ಚಿದ್ರೆ ಹಾಗೋ ನೋವಾಗದೆ ಇರ್ತದೆ. ನೋವಾಗದೆ ತೀಟ, ಅದಕ್ಕೆ ಮನ್ಸೇ ಮುಲಾಮ್ ಹಚ್ಬೇಕು ಬಂಗಾರ. ಹಿಂಗೆ ಹಠ ಮಾಡಿ ಆಸೆ ಕೆಡಿದ್ರೆ ನಮ್ಗಳ ಗತಿ ಏನು ಬಂಗಾರ? ನನ್ನ ಜೀವ ಉಳಿಸ್ದವಳ್ದೆ ಜೀವ ಉಳ್ದಿಲ್ಲ ಅಂದ್ಮ್ಯಾಕೆ ನನ್ನ ಜೀವಕ್ಕೆ ಯೋನವ ಬೆಲೆ ಕೊಡೋದು? ಹಂಗೆ ಹೇಳ್ಬೇಡವ. ಮತ್ತಿನ್ ಯೋನವ? ಬಾಳಿ ಬದುಕ್ಬೇಕಾಗಿತ್ತು ನನ್ನ ಮಗ, ಆದ್ರೆ ಇವತ್ತು ಅವನಿಂದಾಗಿ ಅವನ ಹೆಂಡ್ರನ್ ಕಳ್ಕೊಂಡವನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.